ಚಳ್ಳಕೆರೆ ಸುದ್ದಿ. ಶಾಲೆಗಳ ಮಧ್ಯಾಹ್ನ ಬಿಸಿಯೂಟ ತಯಾರಿಕೆಯಲ್ಲಿ ಅಡುಗೆ ಸಿಬ್ಬಂದಿ ಸ್ವಚ್ಛತೆ ಮತ್ತು ಗುಣಮಟ್ಟಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು. ಇವರು ನಗರದ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಸಭಾಂಗಣದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದ ಮಹಿಳಾ ದಿನಾಚರಣೆ ಅಂಗವಾಗಿ ಬಿಸಿಯೂಟ ತಯಾರಿಕಾ ಸಿಬ್ಬಂದಿಗೆ ತರಬೇತಿ ಹಾಗೂ ನಿವೃತ್ತ ಸಿಬ್ಬಂದಿಗೆ ಹಿಡಿಗಂಟು ಹಣ ನೀಡಿ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸುವ ಉದ್ದೇಶದಿಂದ ಬಿಸಿಯೂಟ ಯೋಜನೆ ಜಾರಿಯಲ್ಲಿದ್ದು, ಆಹಾರ ಪದಾರ್ಥಗಳು ಮತ್ತು ತರಕಾರಿಗಳ ಸ್ವಚ್ಛತೆ ಹಾಗೂ ಗುಣಮಟ್ಟವನ್ನು ಪರಿಶೀಲಿಸಿದ ಬಳಿಕವೇ ಬಳಸಬೇಕು ಎಂದು ಹೇಳಿದರು. ಇನ್ನು ಈ ವೇಳೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಅಗ್ನಿ ಅವಘಡಗಳ ಸಂದರ್ಭ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಈ ಸಮಾರಂಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ಬಿಇಒ ಸುರೇಶ್, ಅಕ್ಷರದಾಸು ಸಹಾಯಕ ನಿರ್ದೇಶಕ ಮಂಜುನಾಥ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಚಳ್ಳಕೆರೆ. ದಿನಾಚರಣೆ ದಿವಸ ನಿಮ್ಮ ಕಾರ್ಯಾಗಾರ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ, ಇದು 1908ರಲ್ಲಿ ಗಾರ್ಮೆಂಟ್ ನೌಕರರ ಕಾರ್ಮಿಕರ ಮುಷ್ಕರದ ನೆನಪಿಗಾಗಿ ಅಮೇರಿಕಾದಲ್ಲಿ ಮೊದಲನೇದಾಗಿ ಆಯಿತು ಅಂತ ಹೇಳಿ, ಜೊತೆಗೆ 1975ರಲ್ಲಿ ಮಾರ್ಚ್ 8ರಂದು ಮೊಟ್ಟ ಮೊದಲ ಮಹಿಳಾ ದಿನಾಚರಣೆ ಪ್ರಾರಂಭ ಆಗಿದೆ. ಅಂದಿನಿಂದ ಇದು ನಡೀತಾ ಬಂದಿದೆ. ಈ ವಿಶ್ವಸಂಸ್ಥೆಯ ಚಾರ್ಟರ್ ಪುರುಷರು ಮತ್ತು ಮಹಿಳೆಯರ ನಡುವಿನ ಸಮಾನತೆಯ ತತ್ವವನ್ನು ದೃಢೀಕರಿಸುವಂಥದ್ದು 1900 ಅಂತಾರಾಷ್ಟ್ರೀಯ ಇದರಲ್ಲಿ ಒಪ್ಪಂದ ಆಗಿರ್ತಕ್ಕಂಥದ್ದು 1945ರಲ್ಲಿ. ಹಾಗಾಗಿ ಇವೆಲ್ಲರ ಉದ್ದೇಶ, ಇದೆಲ್ಲ ಪೂರಕವಾದ ಒಂದು ವ್ಯವಸ್ಥೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ಅಂಥ ಒಂದು ವಿಶೇಷವಾದ ದಿನದಂದು ನಮ್ಮ ತಾಲೂಕಿನ ಅತ್ಯಂತ ಅವಶ್ಯಕವಾದಂಥ ಒಂದು ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ತಾವು ಕೆಳ ಹಂತದಲ್ಲಿ, ಅಂದರೆ ಮಕ್ಕಳಿಗೆ ನಾವು ಯಾವತ್ತೂ ಕೂಡ ಆಹಾರ ಭಾಳಷ್ಟು ಮುಖ್ಯ ಆಗ್ತದೆ. ಯಾಕಂದರೆ ಆಹಾರ ಇಲ್ಲಾಂದರೆ ನಾವು ಬದುಕೋದಿಲ್ಲ, ಹಣ ಇಲ್ಲಾಂದರೆ ನಾವು ಬದುಕ್ತೀವಿ, ಆಹಾರ ಇಲ್ಲಾಂದರೆ ಬದುಕೋದಿಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆಗೆ ಬೇಕಾದಂಥ ಪೂರಕವಾದ ವ್ಯವಸ್ಥೆಯನ್ನು ಮಾಡೋಂಥ ತಮ್ಮೆಲ್ಲರ ಒಂದು ಸೇವೆ ಇಲ್ಲಿ ಅತ್ಯವಶ್ಯಕ. ಅಂಥ ಸೇವೆಯನ್ನು ಮಾಡೋಂಥ ಮಹಿಳೆಯರನ್ನು ಇಲ್ಲಿ ಸೇರಿಸಿ ನಾವು ಇವತ್ತು 2 ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೀನಿ. ತಾಲೂಕಿನಲ್ಲಿ ತಮ್ಮ ಮುಖಾಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಾ ತಮಗೆ ಈ ಒಂದು ಅಡಿಗೆಯನ್ನು ಮಾಡೋಂಥ ವ್ಯವಸ್ಥೆಯಲ್ಲಿ ತಮಗೆ ಪ್ರತಿ ವರ್ಷವೂ ಕೂಡ ಈ ಒಂದು ತರಬೇತಿ ನಡೀತಾ ಇರ್ತದೆ. ಜೊತೆಗೆ ಕೆಲವೊಂದು ಮಾಹಿತಿಗಳನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ಪೂರಕವಾದ ಒಂದು ವ್ಯವಸ್ಥೆ ಇವತ್ತು ಇದು ನಡೆದಿದೆ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಬಿಇಒ ಸುರೇಶ್ ರವರು ಈಗ ಪ್ರಾಸ್ತಾವಿಕವಾಗಿ ಮಾತನಾಡಿ ಕೆಲವು ಪ್ರಾರಂಭ ಆಗಿ ಇವತ್ತು 4700, 4600, ಇದರಲ್ಲಿ 4600, 4700ರಲ್ಲಿ ನಿಮಗೆ ಮೊಟ್ಟ ಮೊದಲೇ 13ರಿಂದ 18ವರೆಗೆ ಇದ್ದಂಥ ಸಂದರ್ಭದಲ್ಲಿ 1000 ರೂಪಾಯಿ ಜಾಸ್ತಿ ಆಯ್ತಲ್ವಾ. ಆಮೇಲೆ ಈಗ ಮೊನ್ನೆ 23ರಲ್ಲಿ 1000, 2000, 25ರಲ್ಲಿ 1000, ಒಟ್ಟು 3000. ಈ 4600ರಲ್ಲಿ 3000 ಜಾಸ್ತಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಈ 4600ರಲ್ಲಿ 4700 ಏನಿದೆ, ಕೇಂದ್ರ ಸರ್ಕಾರದ ಪಾಲು 600 ರೂಪಾಯಿ. 600 ರೂಪಾಯಿನ ಅವ್ರು ಅಷ್ಟಕ್ಕೆ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ರಾಜಕಾರಣ ಅಲ್ಲ, ಅದನ್ನು ಮಾಹಿತಿ ಇರಬೇಕಲ್ಲ ತಮಗೆಲ್ರಿಗೂ. ಈಗ ನಾವೇನು ರಾಜ್ಯ ಸರ್ಕಾರ ವಿಧಿ ಇಲ್ಲ, ನಾವು ಮಾಡಬೇಕು, ಅದ್ರ ಜೊತೆಗೆ ಕೇಂದ್ರ ಸರ್ಕಾರನೂ ಕೂಡ ಮಾಡಬೇಕಾಗಿತ್ತು. ಆ ರೀತಿಯಾಗಿ ಏನು ರಾಜ್ಯ ಸರ್ಕಾರ ಮಾಡಿದೆ ಅದನ್ನೇ ಕೇಂದ್ರ ಸರ್ಕಾರ ಮಾಡಿದರೆ ನಿಮಗೆ 8000 ರೂಪಾಯಿ ಆಗಬೇಕಾಗಿತ್ತು, 8600 ಆಗಬೇಕಿತ್ತು, ಅಟ್ಲೀಸ್ಟ್ 8000 ಆದರೂ ಆಗಬೇಕಾಗಿತ್ತು. ಹಾಗಾಗಿ ನಾವು ಅದು ಮಾಡಿಲ್ಲ, ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಕೈ ಚೆಲ್ಲದೆ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಮಾಡ್ತಾ ಇದನ್ನು ನಿಮಗೆ ಹೆಚ್ಚಿಸಿದೆ. ಇದು ಭಾಳಷ್ಟು ದೊಡ್ಡದು ಕೂಡ ಅಲ್ಲ, ನಿಮಗೆ ನಾವೆಲ್ಲ ಮಾಡಿಬಿಟ್ಟಿದ್ದೀವಿ ಅಂತಲ್ಲ. ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡೋಂಥದ್ದು, ಇಂಥ ಹೋರಾಟಗಾರರು ಒತ್ತಾಯ ಮಾಡೋಂಥದ್ದು ಖಂಡಿತವಾಗ್ಲೂ ಅದು ನ್ಯಾಯ ಇದೆ, ಮಾಡಬೇಕು. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಈ ಸಾರಿನೂ ಕೂಡ ಅವರು ಬಡ್ಜೆಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಒತ್ತಾಯ ಮಾಡಿದ್ದಾರೆ. ಎಲ್ಲ ಗೊತ್ತಿರ್ತಕ್ಕಂಥ
ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಟಿ ರಘುಮೂರ್ತಿ ನಮ್ಮ ಗ್ಯಾಸ್ ವಿತರಕರಾಗಿರ್ತಕ್ಕಂತಹ ನಮ್ಮ ಶಂಕರಲಿಂಗೇಶ ಸಾಹೇಬರು ಭಾಳಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಬಿಸಿ ಊಟ ಕಾರ್ಯಕ್ರಮ 2003-4ರಲ್ಲಿ ಅಧಿಕೃತವಾಗಿ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿಸಿ ಊಟ ಕಾರ್ಯಕ್ರಮವನ್ನು ನಾವು ಜಾರಿ ಮಾಡಿದ್ದೇವೆ. ಅದಕ್ಕಿಂತ ಹಿಂದೆ ಮಕ್ಕಳಿಗೆ ಅಕ್ಕಿಯನ್ನು ಮನೆಗಳಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಬಿಸಿ ಊಟ ಕಾರ್ಯಕ್ರಮವನ್ನು ಶಾಲೆಗೆ ಮಾಡಿಕೊಡ್ಬೇಕು ಮತ್ತು ಹಸಿದ ಮಕ್ಕಳಿಗೆ ಬಿಸಿಯಾದ ಊಟವನ್ನು ಕೊಡಬೇಕು ಹಾಗೂ ಪೌಷ್ಟಿಕ ಆಹಾರವನ್ನು ಕೊಡಬೇಕು, ಅವರ ಆರೋಗ್ಯವನ್ನು ಸುಧಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಘನ ಸರ್ಕಾರ ಅವತ್ತು ತೀರ್ಮಾನವನ್ನು ತೆಗೆದುಕೊಂಡು ತುಂಬ ಜನಪರವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ರಿಂದ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುವಂತಾಯಿತು. ಶಾಲೆ ಬಿಡುವುದು ನಿಂತೋಗಿ ಇವತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಿಂದ ಅವರ ಕುಟುಂಬ ಮತ್ತು ಗ್ರಾಮ ಸಮಾಜ ಇವತ್ತು ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಇದಕ್ಕೆ ಇನ್ನಷ್ಟು ಪುಷ್ಟಿ ನೀಡಬೇಕು ಅನ್ನುವಂಥ ಕಾರಣಕ್ಕಾಗಿ ಶಾಲೆಯಲ್ಲಿ ಮಕ್ಕಳಿಗೆ 2 ದಿನಗಳ ಕಾಲ ಮೊಟ್ಟೆಯನ್ನು ಕೊಟ್ಟು ಆರಂಭದಲ್ಲಿ, ಇದಾದ ನಂತರ ಈಗ 4 ದಿನಗಳ ಮೊಟ್ಟೆಯನ್ನು ಕೊಡ್ತಕ್ಕಂಥದ್ದನ್ನು ವಿಸ್ತರಿಸಿ ಒಟ್ಟು ವಾರದಲ್ಲಿ 6 ದಿನಗಳ ಕಾಲ ಮೊಟ್ಟೆಯನ್ನು ಕೊಡ್ತಾ ಇದ್ದೇವೆ. ಇದ್ರ ಜೊತೆಗೆ ಮೊಟ್ಟೆ ತಿಂದಿರ್ತಕ್ಕಂಥ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಾ ಇದ್ದೇವೆ ಮತ್ತು ಈ ಒಂದು ಮಕ್ಕಳ ಆರೋಗ್ಯದಲ್ಲಿ ಇನ್ನೂ ಸುಧಾರಣೆ ಕಾಣಬೇಕನ್ನೋ ಒಂದು ನಿಟ್ಟಿನಲ್ಲಿ ರಾಗಿ ಮಾಲ್ಟ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಜಾರಿ ಮಾಡಿದೆ. ಒಂದು ವಾರದಲ್ಲಿ 4 ದಿನ ರಾಗಿ ಮಾಲ್ಟನ್ನು ಕೊಡ್ತೇವೆ. ಇದು ಕ್ಷೀರಭಾಗ್ಯ ಯೋಜನೆಯಲ್ಲಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಸಾಹೇಬರು 2014ರಲ್ಲಿ ಜಾರಿಗೆ ತಂದಂಥ ಸಂದರ್ಭದಲ್ಲಿ ನೀವು ಬರೀ 300 ರೂಪಾಯಿಗಳಿಗೆ ಕೆಲಸವನ್ನು ಮಾಡಿದ್ದೀರಿ. ಈ ದಿನ ಸರ್ಕಾರ ಕಾಲಕ್ಕೆ ನಿಮ್ಮ ಕೆಲಸ ಕಾರ್ಯಗಳ ವೈಖರಿಯನ್ನು ಮೆಚ್ಚಿ ಇವತ್ತು ಅನುದಾನವನ್ನು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡ್ತಕ್ಕಂಥ ಈಗ ಏನು ಸಿದ್ದರಾಮಯ್ಯನವರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ನಮ್ಮ ಗ್ಯಾರಂಟಿಗಳ ಜೊತೆಗೇ ಯಾವುದೇ ಬಡ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಈ ಕಾರ್ಯಕ್ರಮವನ್ನು ವಿದ್ಯಾಭ್ಯಾಸಕ್ಕೆ ಬಡವರ ಮಕ್ಕಳು ಕೂಲಿ ಕೆಲಸಕ್ಕೆ ಹೋದಾಗ ಊಟ ಇಲ್ಲದೆ ಉಪವಾಸ ಹೋಗ್ತಾರೆ ಅಂತೇಳಿ ನಮ್ಮ ಹಿಂದಿನ ಸರ್ಕಾರ ಮಾಡಿದಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇದುವರೆಗೂ ನಿಲ್ಲಿಸ್ತಲೇ ಮೊಟ್ಟೆ ಪ್ರತಿದಿನ 2 ದಿನ ಕೊಡ್ತಕ್ಕಂಥದ್ದನ್ನ ಪ್ರತಿದಿನ ಕೊಡ್ತಕ್ಕಂಥದ್ದು, ಶೂವನ್ನು ಕೊಡ್ತಕ್ಕಂಥದ್ದು, ಬಟ್ಟೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಆಹಾರದ ಭದ್ರತೆಯನ್ನು ನಮ್ಮ ತಮಿಳುನಾಡು, ಆ ಕಡೆ ಕೇರಳ, ಬೇರೆ ಬೇರೆ ರಾಜ್ಯಗಳಲ್ಲಿ ಮಧ್ಯಾಹ್ನದ ಉಪಹಾರ ನೀಡುತ್ತಿತ್ತು. ಕರ್ನಾಟಕದಲ್ಲಿ ಇರಲಿಲ್ಲ. ಕರ್ನಾಟಕದಲ್ಲಿ ಕೊಡ್ಬೇಕಂತೇಳಿ ಅವತ್ತಿನ ಮುಖ್ಯಮಂತ್ರಿ ಆದಂಥ ಮತ್ತಿತರ ಯಾವುದೇ ಸವಲತ್ತುಗಳು ಇಲ್ಲ. ರಾಜ್ಯ ಸರ್ಕಾರಕ್ಕೆ ಸುಮಾರು 22 ವರ್ಷಗಳ ಕಾಲ ಅನೇಕ ಹೋರಾಟಗಳನ್ನು ಮಾಡಿದ ಪ್ರತಿಫಲವಾಗಿ ಇವತ್ತು 4,600, 4,700 ರೂಪಾಯಿ ಹೆಡ್ ಕುಕ್ಕರ್ಗೆ, 4,600 ರೂಪಾಯಿ ಸಹಾಯಕನಿಗೆ. ಇದು ಅತ್ಯಂತ ಕಡಿಮೆ ಸಂಬಳ. ನಾವು ಶಾಸಕರಲ್ಲಿ ಬಹಳ ಸರಿ ಒತ್ತಡವನ್ನು ಮಾಡಿದ್ವಿ. ಸ್ವಾಮಿ, ತಾವು ಶಾಸಕರಲ್ಲಿ 3 ಬಾರಿ ಆಯ್ಕೆ ಆಗಿದ್ವಿ. ಶಾಸಕರ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದಿದ್ದಾರೆ ನಮ್ಮ ತಾಲೂಕಿನ ವಿಚಾರವಾಗಿ. ಆದರೆ ಅಕ್ಷರ ದಾಸೋಹ